ಬಳ್ಳಾರಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು 6, 5, 7 ಆದಾಗ. ಆದರೆ ಈ ಸಾವಿಗೆ ಯಾರಾದರೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಅಂತ ನಿರೀಕ್ಷೆ ಇತ್ತು ನಾಗರಿಕ ಸಮಾಜದಲ್ಲಿರುವವರೆಲ್ಲರಿಗೂ. ಆದರೆ ಸರ್ಕಾರಗಳು ಯಾವ ಮಟ್ಟಕ್ಕೆ ಬಂದಿವೆ ಎಂದ ಕೂಡಲೇ, ಏನಾದರೂ ಆದ ಕೂಡಲೇ ಯಾವುದೋ 1947 ತೆಗೆದು ಆಗಲೂ ಆಗಿತ್ತು ಈಗಲೂ ಆಗಿತ್ತು ಅಂತ ಹೇಳುವ ಸಂಪೂರ್ಣ ಬಂಡತನಕ್ಕೆ ಬಂದಾಗೋಗಿದೆ. ನಿಮಗೆಲ್ಲ ಯಾವನು ಹೊಡೆಯಲಿಲ್ಲಕಲ್ಲ. ನೀವು ಮತವನ್ನು ಹಾಕಿ ನಾವು ಅಧಿಕಾರವನ್ನು ಹಿಡಿತೀವಿ, ಯಾವ ಪಕ್ಷ ಆದರೂ ಸರಿ ಅಧಿಕಾರವನ್ನು ಹಿಡಿತೀವಿ, ನಂತರ ಉಂಡು ತಿಂದು ತೇಗಿ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ. ನೀವು ಸಾಯಿರಿ ಅಂತ, ನೀವು ಸತ್ತರೆ ಅದಕ್ಕೆ ನಾವು ವಿ ಕಾಂಟ್ ಹೆಲ್ಪ್. ನೀವು ಹೆಚ್ಚು ಕಡಿಮೆ ಮಾಡಿ ಕೇಳಿದ್ರೆ ಹಿಂದಿನ ಸರ್ಕಾರದಲ್ಲೂ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ 3 ಬಿಟ್ಟು ನಿಂತ್ಕೋಬೇಕು. ಈ ಬಳ್ಳಾರಿ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನಪ್ಪ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ರೆ, ಈ ರಾಜ್ಯ ಸರ್ಕಾರ ಎಂಬ ಕಿಡಿಗೇಡಿ ಕೃತ್ಯವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಇದು ಕಿಡಿಗೇಡಿಗಳು. ಯಾವ ಆಫೀಸರ್ಸು ಹೂ ಹ್ಯಾವ್ ಡನ್ ದಿಸ್, ದೇ ಆರ್ ನಥಿಂಗ್ ಬಟ್ ಲುನಾಟಿಕ್ಸ್ ಅಂಡ್ ಕಿಡಿಗೇಡಿಗಳು ಇವರು. ಈಗ MLAಗಳು MP ಗಳು CM PM ಎಲ್ಲ ಕೊಳ್ಳೆ ಹೊಡಿತಿದ್ದಾರೆ. ನಮ್ ಜನ ಮಾತಾಡ್ತಿದಾರಾ? 6 ವರ್ಷದಲ್ಲಿ ಆದ ಬಾಣಂತಿಯರ ಸಾವಿನ ಲೆಕ್ಕವನ್ನು ತಂದಿಟ್ಟಿದ್ದಾರೆ. ಯಾವ ಪುರುಷಾರ್ಥಕ್ಕದು? ಕತ್ತೆ ಕಾಯಕ್ಕೆ ತಂದಿದ್ದೀರಾ ಈ ಫಿಗರ್ಸ್ ಅನ್ನ? ಅಳಿಯಾಸನ ಬಡಿಯಾ ಎಂತ ಪತ್ರೊಳ್ಳಿನೋ ನೀನು. ಈ ಲೆಕ್ಕವನ್ನು ಕೊಡುವ ಮೂಲಕ ನನ್ನ ಅವಧಿಯಲ್ಲಿ ಕಡಿಮೆ ಸತ್ತಿದ್ದಾರೆ, ಬೇರೆಯವರ ಅವಧಿಯಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ತೋರ್ಸಕ್ಕೆ, ಆ ಅವಧಿಯಲ್ಲಿ ಆದ ಸಾವಿಗೂ ಈ ಅವಧಿಯಲ್ಲಿ ಆದ ಸಾವಿಗೂ ಹೋಲಿಕೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಯಿತು ಅಂತ. ಎಂಥ ದುರಾತ್ಮರು, ದುಷ್ಟರು, ಮಾನವೀಯತೆ ಸತ್ತೋಗಿರುವ ರಾಕ್ಷಸ ಬಳಗದ ಸದಸ್ಯರು ನೀವು ಅಂತ ನನಗೆ ಅರ್ಥ ಆಯ್ತು ಇವತ್ತು. ಹಿಂದೆಯೂ ಸಾವಾಗಿದೆ, ಈಗಲೂ ಸಾವಾಗಿದೆ ಅನ್ನೋ ದಿನೇಶ್ ಗುಂಡೂರಾವ್ ಹೇಳಿಕೆ ಇಟ್ಸ್ ಶೇಮ್ ಆಕ್ಚುಲಿ. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು, ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆನೂ ಸಾವಾಗಿದೆ, ಈಗಲೂ ಸಾವಾಗಿದೆ. ಕತ್ತೆ ಕಾಯಕ್ಕಾಗಾದ್ರೆ ಈಗ ತನಿಖೆಗಳನ್ನು ಮಾಡ್ತಾ ಇದ್ದೀರಾ. ಹಿಂದೆ ಭ್ರಷ್ಟಾಚಾರ ನಡೆದಿಲ್ವಾ? ಆಗ್ಲೂ ಭ್ರಷ್ಟಾಚಾರ ನಡೆದಿದೆ, ಬಿಜೆಪಿ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಅಂತ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ ನಿಮ್ಮ ಸರ್ಕಾರ? ಮಣ್ಣು ತಿಂತಾ ಇದ್ದೀರಾ ಹಂಗಾರೆ? ನೀವೇನ್ ಸರ್ ಭಕ್ತ ಪ್ರಹ್ಲಾದ್ ಅಂತಾರೆ ಇದ್ರಿ ಇದಕ್ಕೆ. ಇನ್ನು ಸಚಿವೆ ಹೆಬ್ಬಾಳ್ಕರ್ ಇದು ನೈಸರ್ಗಿಕ ಪ್ರಕ್ರಿಯೆ ಅಂತಾರೆ. ಹೆಣ್ಣು ಮಗಳಾಗಿ ಆ ಕ್ಯಾಟಗರಿನಲ್ಲಿ ಮಂತ್ರಿಗಿರಿಯನ್ನು ಪಡ್ಕೊಂಡಿರೋ ಒಬ್ಬ ಘನತೆವೆತ್ತ ಮಹಿಳಾ ಮಂತ್ರಿ ಕತೆ ಇದು. ಬ್ರಿಲಿಯಂಟ್ ಬ್ರಿಲಿಯಂಟ್ ಆ್ಯಂಡ್ ಯು ಆರ್ ಎ ಮದರ್. ಶೇಮ್ ಅನ್ನೋ ಪದಾನ ಇನ್ನು ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮಕ್ಕಕ್ಕೆ ಅಂಟಿಸ್ಬೇಕು ಅಂತ ನನಗೆ ಅರ್ಥವಾಗ್ತಿಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.